ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋದಂಥ ರೆಸಿಪಿ ಬಂದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ರೆಸಿಪಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ನರಳೆ ಕುಡಿ, ಮಂಗರವಳ್ಳಿ, ಸಂದು ಬಳ್ಳಿ ಅಥವಾ ಬೋನ್ ಸೆಟ್ಟರ್ ಪ್ಲ್ಯಾಂಟ್ ಅಂತ ಇಂಗ್ಲೀಷಲ್ಲಿ ಇದನ್ನು ಕರೀತಾರೆ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ರೆಸಿಪಿ ಮತ್ತು ಹಾಗೆ ಗಿಡ ಕೂಡ ಇದು. ಇದನ್ನು ಮೂಳೆ ಮುರಿದಾಗ ಬೇಗನೆ ನಾವು ಅದನ್ನು ಗುಣಪಡಿಸಬೇಕು ಅಂತಂದರೆ ಇದರದ್ದು ಗೊಜ್ಜು, ಚಟ್ನಿ ಅಥವಾ ಸಾಂಬಾರು ಮಾಡಿಕೊಂಡು ಕೂಡ ತಿನ್ಬಹುದು. ಮತ್ತು ಕೀಲು ನೋವು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದಾಗ. ಮತ್ತು ಹೊಟ್ಟೆ ಸಮಸ್ಯೆಗೂ ಕೂಡ ಇದು ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು. ನೋಡಿ ನಾನಿವಾಗ ಇದನ್ನು ಕಿತ್ಕೊಳ್ತಾ ಇದ್ದೀನಿ. ಇದು ಎಲೆ ಮತ್ತು ಆ ಒಂದೊಂದು ಜಾಯಿಂಟ್ ಇರುತ್ತಲ್ಲ ಅದು ಮಾತ್ರ ನಮಗೆ ಉಪಯೋಗ. ಚಿಗುರು ಮಾತ್ರ ಕಿತ್ಕೋಬೇಕು ಅಷ್ಟೇ, ಬಲ್ತಿರೋದನ್ನು ಕಿತ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ಬಿಡಿಸ್ಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು, ಇಲ್ಲಾಂದರೆ ಕೈ ಕಡ್ತಾ ಬಂದುಬಿಡುತ್ತೆ. ಹಾಗಾಗಿ ಈಗ ಎಣ್ಣೆ ಹಚ್ಕೊಂಡು ಅದ್ರ ನಾರನ್ನ ತೆಗಿಬೇಕು. ಮಧ್ಯೆ ತಿರುಳು ಮಾತ್ರ ಬೇಕಷ್ಟೇ. ಇದು ಸ್ಕ್ವೇರ್ ಆಗಿ ಬೆಳೆಯುತ್ತೆ ಶೇಪಲ್ಲಿ. ಆ 4 ಕಡೆ ಅದನ್ನು ತೆಗೆದು ಮಧ್ಯೆ ತಿರುಳು ಮಾತ್ರ ನಾವು ತೊಗೋಬೇಕು. ನಾನು ಅಮ್ಮ ಇಲ್ಲಿ ಕುತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಿಧಾನಕ್ಕೆ. ಇದ್ರದ್ದು ಇವತ್ತು ಸಾಂಬಾರು ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ. ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಯುರ್ವೇದಿಕ್ ಮೆಡಿಷನಲ್ಲಿ ಇದನ್ನು ಉಪಯೋಗಿಸ್ತಾರೆ. ಸೊ ಇದನ್ನು ನೀವೇನಾದರೂ ಒಂದು ಸಣ್ಣ ಕಡ್ಡಿ ನೀವೇನಾದರೂ ಮನೆಯಲ್ಲಿ ಹಾಕ್ಕೊಂಡ್ರೆ ಮನೇಲಿ ಇಂಡೋರ್ ಪ್ಲ್ಯಾಂಟಾಗಿ ಕೂಡ ಇದನ್ನು ನಾವು ಬೆಳೆಸ್ಬೋದು. ಪಾಟಲ್ಲಿ ಕೂಡ ಇದನ್ನು ನಾವು ಬೆಳೆಸ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಗಿಡ. ಸೊ ನೀವು ಇದನ್ನು ಮನೆಯಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಶುರು ಮಾಡೋಣ ಇವಾಗ. ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ, ಟೊಮೊಟೊ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕು, ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೋತೀನಿ. ಹಾಗೆ ಸಾಂಬಾರು ಪೌಡರು. ನೀವು ತರಕಾರಿ ಸಾಂಬಾರಿಗೆ ಏನು ಪೌಡರ್ ಉಪಯೋಗಿಸ್ತೀರಾ ಮನೆಯಲ್ಲಿ ಅದೇ ಸಾಂಬಾರು ಪೌಡರನ್ನ ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಶುರು ಮಾಡೋಣ ಇವಾಗ. ಇಲ್ಲಿ ಫಸ್ಟು ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡಿರೋದಕ್ಕೆ ನಾವು ನರಳೆ ಕುಡಿ ಅಥವಾ ಬೋನ್ ಸೆಟರ್ ಪ್ಲ್ಯಾಂಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೀಟಾಗಿ ಸೋಸು ಇಟ್ಕೊಂಡಿದ್ವಿ ನಾವು. ಯಾವುದೇ ಕಾರಣಕ್ಕೂ ಮರಿಬೇಡಿ, ಸೋಸಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡೆ ಇದನ್ನು ಸೋಸಬೇಕು, ಇಲ್ಲಾಂದರೆ ನವೆ ಬಂದಂಗೆ ಆಗುತ್ತೆ, ಕಡ್ತಾ ಆಗುತ್ತೆ ಕೈಯಲ್ಲಿ. ನೀರು ಕಾದ್ಮೇಲೆ ಇದನ್ನು ಒಂದು 2 to 3 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡಿದ್ದೀವಿ ನೋಡಿ ಹಾಕ್ಕೊಂಡು. ಬೆಂದಾಗಿದೆ ಇವಾಗ. ಬೆಂದಾದಮೇಲೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಿ ಇಟ್ಟಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ ಹಣ್ಣು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಇವಾಗ ಇದಕ್ಕೆ ನಾನು ಟೊಮೊಟೊ ಹಣ್ಣು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ 1-2 ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಮೀಡಿಯಮ್ ಸೈಜು ನಾನು 2 ಟೊಮೊಟೊ ಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾದ್ರೂ ನೀವು ಮಕ್ಳಿಗಾದರೂ ಮಾಡಿ ತಿನ್ನಿಸ್ಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ಸಸ್ಯ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ನಾನು ಬೇಯಿಸಿ ಆರಿಸಿರುವಂತಹ ನರಳೆ ಕುಡಿಗಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಫಸ್ಟು ಒಂದ್ಸಲಿ ರುಬ್ಕೋಬೇಕು, ಅದೆಲ್ಲ ಫುಲ್ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ನರಳೆ ಕುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಇವಾಗ ಅಮ್ಮ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಇವಾಗ ಸಾಂಬಾರು ಒಗ್ಗರಣೆ ಹಾಕೋಣ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡೋದಕ್ಕೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು. ಇವಾಗ ಇದಕ್ಕೆ ನೀವು ನಿಮಗೆ ಸಾರು ಎಷ್ಟು ತೆಳು ಬೇಕು, ಗಟ್ಟಿ ಬೇಕು ನೋಡ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕುದಿಸ್ಬೇಕು. ಈ ಸಾಂಬಾರನ್ನ ಇವತ್ತು ಮಾಡಿದ್ದನ್ನು ನಾಳೆ ಕುದಿಸಿ ಇನ್ನೊಂದು ಸ್ವಲ್ಪ ನಾಳೆಗೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಮಾರನೇ ದಿನ ಊಟ ಮಾಡೋದಕ್ಕೆ ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಉಪ್ಪು ಸೇರಿಸಿ ಇವಾಗ ರುಚಿಗೆ ತಕ್ಕಷ್ಟು ಒಂದು 3 ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.